ಬರೆದಿಟ್ಟುಕೊಳ್ಳಿ, ಸ್ತ್ರೀ ಆಗಮನ ಹೀಗೆ ಆಗತ್ತೆ. ತುಲಾರಾಶಿ ಆಗಸ್ಟ್ ತಿಂಗಳ ಭವಿಷ್ಯ 2026. ಈ ಮಾಹಿತಿಯನ್ನು ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸಾಕ್ಷಾತ್ ಕಾಲಭೈರವನನ್ನು ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಶ್ರೀ ಕಾಲಭೈರವ ಎಂದು ಕಮೆಂಟ್ ಮಾಡಿ. ನೋಡಿ, ನಿಮ್ಮ ಯಾವುದೇ ಒಂದು ಸಮಸ್ಯೆಯನ್ನು ಪರಿಹಾರವನ್ನು ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ನನ್ನ ನಂಬರ್ಗೆ ಕರೆಯನ್ನು ಮಾಡಬಹುದು. ನಿಮ್ಮ ಸಮಸ್ಯೆಗೆ ಶೀಘ್ರ ಶಾಶ್ವತ ಪರಿಹಾರ. ಮೊದಲನೇದಾಗಿ ನಿಮ್ಮ ಒಂದು ಮನಸ್ಥಿತಿ ಹೇಗಿರುತ್ತಪ್ಪ ಅಂದರೆ ಈ ತಿಂಗಳಿನಲ್ಲಿ ಎಲ್ಲವೂ ಕೂಡ ಒಂದು ಸಮತೋಲನವನ್ನು ಅಥವಾ ಒಂದು ಬ್ಯಾಲೆನ್ಸ್ ಆಗಿ ಜೀವನ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರುತ್ತೆ. ಬಹಳಷ್ಟು ಒಂಟಿತನ ಅನ್ನೋದು ಕಾಡ್ತಾ ಇರುತ್ತೆ ಮತ್ತು ಸುತ್ತಮುತ್ತ ಎಷ್ಟೇ ಒಳ್ಳೆಯ ಸ್ನೇಹಿತರಿದ್ದರೂ ಕೂಡ ಯಾರು ಕೂಡ ನಿಮ್ಮನ್ನು ಪ್ರೀತಿಸೋಕೆ ಬರೋದಿಲ್ಲ, ಅಂದರೆ ನಿಮ್ಮನ್ನು ಇಷ್ಟಪಡೋದಿಲ್ಲ. ಯಾಕೆಂದರೆ ಹೇಳಿದ್ರೆ ಎಲ್ಲ ನಿಮ್ಮನ್ನು ಭಾಳಷ್ಟು ಅನುಮಾನದ ರೀತಿಯಲ್ಲಿ ನೋಡುವಂಥ ವ್ಯಕ್ತಿಗಳು ಕೂಡ ನಿಮ್ಮ ಸುತ್ತಲೂ ಇರ್ತಕ್ಕಂಥ ವ್ಯಕ್ತಿಗಳು ಇರ್ತಾರೆ. ಮತ್ತು ಅತಿಯಾದಂಥ ಆಲೋಚನೆ ಮತ್ತು ಸ್ವಲ್ಪ ಆದಷ್ಟು ನಿಮ್ಮ ಮನಸ್ಸಿಗೆ ನಿಮ್ಮ ದೇಹಕ್ಕೆ ಆದಷ್ಟು ಸಮಯವನ್ನು ಕೊಡುವುದು ಉತ್ತಮ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಏಕಾಂಗಿ ಆಗಿರಬೇಕು, ಒಬ್ಬಂಟಿಗಾನೇ ಆಗಿರಬೇಕು ಅನ್ನುವಂಥ ಒಂದು ಮನಸ್ಸಿನಲ್ಲಿ ಬಹಳಷ್ಟು ಆಲೋಚನೆ ಅನ್ನೋದು ಇರುತ್ತೆ. ಆದಷ್ಟು ಯೋಗ ಧ್ಯಾನಗಳನ್ನು ಮಾಡಿದ್ರೆ ಭಾಳಷ್ಟು ಒಳ್ಳೆಯದು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಉದ್ಯೋಗದಲ್ಲಿ ನೋಡಿದಾಗ ವಿಶೇಷವಾಗಿ ಕೆಲಸ ಸ್ಥಳದಲ್ಲಿ ಶ್ರಮಕ್ಕೆ ತಕ್ಕಂತಹ ಮನ್ನಣೆ ಸಿಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಇದೆ. ವೇತನವು ಕೂಡ ಹೆಚ್ಚಳ ಆಗುವಂಥ ನಿರೀಕ್ಷೆಯ ಶುಭ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಇದೆ. ಈ ತಿಂಗಳದ ಕೆಲಸದಲ್ಲಿ ಸ್ವಲ್ಪ ಆದಷ್ಟು ವೇಗ ಆಗುತ್ತೆ. ತಿಂಗಳ ಪ್ರಾರಂಭದಲ್ಲೇ ಸ್ವಲ್ಪ ಕಷ್ಟ ಆಗ್ಬೋದು. 15ರ ನಂತರ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ ನೀವು ಇದ್ದ ಜಾಗದಲ್ಲೇ. ಆ ರೀತಿಯಾದಂಥ ಒಂದು ಒಳ್ಳೆಯ ಶುಭ ಫಲಗಳನ್ನೇ ನೀವು ಕಾಣುವಂಥ ಸಾಧ್ಯತೆ ಇದೆ. ಅದು IT ಸೆಕ್ಟಾರ್ನಲ್ಲಿ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಒಳ್ಳೆಯ ಸುದ್ದಿಗಳನ್ನೇ ಕೇಳ್ತಾ ಇರ್ತೀರ. 15ರ ನಂತರ ವೀಸಾ ಪ್ರಾಬ್ಲಮ್ ಆಗಿದ್ದರೆ ಅಥವಾ ಏನಾದರೂ ಫಾರಿನ್ ಇದರಲ್ಲಿ ಇದೀನಿ ಗುರುಗಳೇ ವೀಸಾ ಪ್ರಾಬ್ಲಮ್ ಆಗಿದ್ದರೆ ಅದು ಕೂಡ ಅಷ್ಟೇ 15ರ ನಂತರ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಸರ್ಕಾರಿ ವಲಯದಲ್ಲಿರ್ತಕ್ಕಂಥವರು ನಿಮ್ಮ ಕೆಲಸದಲ್ಲಿ ಒಂದು ಒಳ್ಳೆಯ ಗೌರವ ಪ್ರಾಪ್ತಿ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ನಿಮ್ಮ ಒಂದು ವ್ಯಾಪಾರಸ್ಥರಿಗೆ ದೀರ್ಘವಾದಂಥ ಅಭಿವೃದ್ಧಿ ಆಗುವಂತಹ ಸಾಧ್ಯತೆ ಇದೆ. ನಿಮ್ಮ ವ್ಯವಹಾರಕ್ಕೆ ಉತ್ತಮ ಯಶಸ್ಸನ್ನು ತಂದುಕೊಡುವಂತಹ ಸಾಧ್ಯತೆ ಇದೆ. ನೀವು ವ್ಯಾಪಾರಕ್ಕೆ ಹಾಕಿದಂಥ ಒಂದು ಯೋಜನೆ ದೀರ್ಘಾವಧಿಯ ಒಂದು ಬಾಳಿಕೆ ಅನ್ನೋದು ಬರುವಂತಹ ಸಾಧ್ಯತೆ ಇದೆ. ದೀರ್ಘಾವಧಿಯ ಲಾಭವನ್ನು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥವರಿಗೆ ಹೈನುಗಾರಿಕೆಯನ್ನು ಮಾಡೋರಿಗೆ ವಿಶೇಷವಾದಂಥ ಒಂದು ಲಾಭವನ್ನು ಗಳಿಸುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವ್ಯಾಪಾರಸ್ಥರು ಆದಷ್ಟು ಷೇರು ಮಾರುಕಟ್ಟೆ ವ್ಯವಹಾರವನ್ನು ಮಾಡುವವರು ಭಾಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಮತ್ತು ಚೀಟಿ ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ತಾರೆ ನೋಡಿ, ಅವರು ಆದಷ್ಟು ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಬೇಡಿ. ಮತ್ತು ಯಾರೋ ಒಬ್ಬರು ಬಂದಿದ್ದಾರೆ ಅವ್ರಿಗೆ ಹಣ ಕೊಟ್ಟುಬಿಡಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಇಟ್ಕೊಂಡು ಏನಾದರೂ ಅವ್ರಿಗೆ ಅಧಿಕವಾದಂಥ ಚೀಟಿ ಎತ್ತು ಕೊಡಬೇಕಾದ್ರೆ ಸ್ವಲ್ಪ ಆದಷ್ಟು ಒಂದು 10-15 ಜನರ ಒಂದು ಒಪ್ಪಿಗೆಯನ್ನು ತೆಗೆದುಕೊಂಡು ನೀವು ಆ ಒಂದು ಚೀಟಿಯನ್ನು ಕೊಡಬೇಕಾದ್ರೆ ಯೋಚನೆಯನ್ನು ಮಾಡಿ ಕೊಡಬೇಕು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲದಿದ್ದರೆ ಸ್ವಲ್ಪ ಭಾಳಷ್ಟು ಕಂಟಕಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಯಾವುದೇ ಹೆಜ್ಜೆಯನ್ನು ಇಡಬೇಕಾದ್ರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ತ್ರೀ ಉದ್ಯಮಿಗಳಿಗೆ ವಿಶೇಷವಾದಂಥ ಲಾಭ. ನೀವು ಹಿಡಿದಂತಹ ಕೈ ಬಹಳಷ್ಟು ಅಭಿವೃದ್ಧಿ ಆಗುತ್ತೆ. ಅಥವಾ ನೀವು ನಿಮ್ಮ ಯಜಮಾನರ ಒಂದು ಒಳ್ಳೆ ಬಿಸ್ನೆಸ್ಸು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಮನೆಯಿಂದ ಹೋಗಬೇಕಾದ್ರೆ ನಿಮ್ಮ ಕೈಯಿಂದ ಒಂದು 10 ರೂಪಾಯೋ 5 ರೂಪಾಯಿನೋ ಕೊಡಿ ಅವರಿಗೆ ಅಂದಿನ ವ್ಯಾಪಾರ ಎಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಅವರು ವ್ಯಾಪಾರಕ್ಕೆ ಅಂತ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ವ್ಯಾಪಾರ ಖಚಿತವಾಗಿಯೂ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನೋದು ಆಗುತ್ತೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಕುಟುಂಬದಲ್ಲಿ ಉತ್ತಮ ಸಮಯವನ್ನು ಕಳೆಯಲು ಅತ್ಯುತ್ತಮವಾದಂಥ ತಿಂಗಳು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯದ ನೆಲೆಸಲಿದೆ. ಬಹಳಷ್ಟು ರೀತಿಯಾದಂಥ ಒಂದು ಒಳ್ಳೆಯ ಜೀವನವು ಕೂಡ ಸಹಜವಾಗಿ ಇರುತ್ತದೆ. ಯಾವುದೇ ರೀತಿಯಾದಂಥ ತೊಂದರೆ
ತೊಂದರೆ ಅನ್ನೋದು ಇಲ್ಲ. ಮತ್ತು ನಿಮ್ಮ ನಡುವೆ ಹಳೆಯ ಭಿನ್ನಾಭಿಪ್ರಾಯಗಳನ್ನು ತೆಗಿಲಿಕ್ಕೆ ಹೋಗಬೇಡಿ. ಹಳೆಯ ಭಿನ್ನಾಭಿಪ್ರಾಯವನ್ನು ನಿಮ್ಮ ಯಜಮಾನರು ಅಥವಾ ನಿಮ್ಮ ಧರ್ಮಪತ್ನಿ ಏನೇ ತೆಗೆದರೂ ಕೂಡ ಅದನ್ನು ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇಲ್ಲದಿದ್ದರೆ ನಿಮ್ಮ ವೈವಾಹಿಕ ಜೀವನಕ್ಕೆ ಬಹಳಷ್ಟು ಮುಳ್ಳಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ನಿಮ್ಮ ಒಂದು ಪ್ರೇಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಶುಭದಾಯಕವಾಗಿದೆ. ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಮತ್ತು ಆದಷ್ಟು ನಿಮ್ಮ ಒಂದು ಪಾರ್ಟ್ನರ್ನ ಒಂದು ತಪ್ಪುಗಳನ್ನು ಹುಡ್ಕೊಳ್ಳಿಕ್ಕೆ ಹೋಗಬೇಡಿ. ಅವರಿಂದ ಹೆಚ್ಚು ಹಣವನ್ನು ಖರ್ಚು ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಅವರು ಎಷ್ಟು ಪ್ರಮಾಣದಲ್ಲಿ ಖರ್ಚನ್ನು ಮಾಡ್ತಾರೋ ಅಷ್ಟೇ ಪ್ರಮಾಣದಲ್ಲಿ ನೀವು ಕೂಡ ಖರ್ಚನ್ನು ಮಾಡಿದ್ರೆ ಬಹಳಷ್ಟು ಒಳ್ಳೆಯದು. ಇಲ್ಲದಿದ್ದರೆ ಅದೇ ವಿಚಾರಕ್ಕೆ ಹಣದ ವಿಚಾರದಲ್ಲಿ ನಿಮ್ಮ ಸಂಗಾತಿಯೊಟ್ಟಿಗೆ ಸ್ವಲ್ಪ ಆದಷ್ಟು ಜಗಳಗಳುಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ದೈಹಿಕವಾಗಿ ಸುಸ್ತು, ಜ್ವರ, ಸಣ್ಣ ಪುಟ್ಟ ರೀತಿಯಾದಂತಹ ಆರೋಗ್ಯ ಬಾಧೆಗಳು ಬರುವಂತಹ ಸಾಧ್ಯತೆ ಇದೆ. ಸರಿಯಾದ ಸಮಯಕ್ಕೆ ಆದಷ್ಟು ಊಟವನ್ನು ಸೇವಿಸುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಸ್ವಲ್ಪ ನಿದ್ರಾಹೀನತೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇಷ್ಟು ತುಲಾರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯ. ಕಾಲಭೈರವ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ. ಒಳ್ಳೆಯದಾಗಲಿ. ಹರಿ ಓಂ.